ನಮಸ್ತೆ ಎಲ್ಲರಿಗೂ. ಜ್ಯೋತಿಷ್ಯ ಶಾಸ್ತ್ರದ ಇನ್ನೊಂದು ವಿಡಿಯೋಗೆ ಸ್ವಾಗತ. ಹಲವಾರು ಜನರ ಕೋರಿಕೆ ಮೇರೆಗೆ ಮಾರ್ಚ್ ತಿಂಗಳ 3ರಂದು ನಡೆಯುವ ಚಂದ್ರಗ್ರಹಣದ ಬಗ್ಗೆ ಒಂದು ಸಣ್ಣ ವಿಡಿಯೋಸ್ ಹಾಗೂ ಇಂತಹ ಒಳ್ಳೆಯ ವಿಡಿಯೋ ಇನ್ನಷ್ಟು ನಿಮಗೆ ತಲುಪಿಸಲು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮಾರ್ಚ್ 3, 2026 ಟೋಟಲ್ ಲೂನಾರ್ ಗ್ರಹಣ. ಈ ಚಂದ್ರಗ್ರಹಣವು ಮುಖ್ಯವಾಗಿ ಕನ್ಯಾ ರಾಶಿ ಭಾಗದಲ್ಲಿ ಸಂಭವಿಸುತ್ತದೆ ಜ್ಯೋತಿಷ್ಯದ ದೃಷ್ಟಿಯಿಂದ. ಆದ್ದರಿಂದ ಕನ್ಯಾ ಮೀನ ಅಕ್ಷದ ರಾಶಿಗಳಿಗೆ ಹೆಚ್ಚು ಪರಿಣಾಮ ಇರಬಹುದು ಎಂದು ಹೇಳಲಾಗುತ್ತದೆ. ಗಮನಿಸಿ, ಗ್ರಹಣದ ಫಲಗಳು ನಿಮ್ಮ ಜನ್ಮಕುಂಡಲಿ, ಚಂದ್ರರಾಶಿ, ಲಗ್ನ ಇತ್ಯಾದಿಗಳ ಮೇಲೆ ಅವಲಂಬಿತವಾಗಿರುತ್ತವೆ. ಕೆಳಗಿನವು ಸಾಮಾನ್ಯ ರಾಶಿ ಫಲಗಳು. ಹೆಚ್ಚು ಜಾಗ್ರತೆ ಅಗತ್ಯ. ಸಮಸ್ಯೆ, ಒತ್ತಡ ಹೆಚ್ಚಾಗುವ ರಾಶಿಗಳು. ಕನ್ಯಾ, ಮನಸ್ಸಿನ ಅಶಾಂತಿ, ಕೆಲಸದಲ್ಲಿ ಒತ್ತಡ, ಆರೋಗ್ಯದ ಕಡೆ ಗಮನಬೇಕು, ಸಂಬಂಧಗಳಲ್ಲಿ ಸಣ್ಣ ಅಸಮಜ್ಜಿ. ಮೀನ, ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ, ಭಾವನಾತ್ಮಕ ಅಸ್ಥಿರತೆ, ಕುಟುಂಬದಲ್ಲಿ ಮಾತಿನ ಜಗಳ ಸಾಧ್ಯತೆ. ಮಿಥುನ, ಉದ್ಯೋಗ, ವ್ಯಾಪಾರದಲ್ಲಿ ತಾತ್ಕಾಲಿಕ ತಡೆ, ನಿರ್ಧಾರಗಳಲ್ಲಿ ಗೊಂದಲ. ಲಾಭ, ಉತ್ತಮ ಬದಲಾವಣೆಗಳ ಸಾಧ್ಯತೆ. ವೃಷಭ, ಆರ್ಥಿಕ ಲಾಭ, ಹೊಸ ಅವಕಾಶಗಳು, ಹಳೆಯ ಸಮಸ್ಯೆಗಳಿಗೆ ಪರಿಹಾರ. ಮಕರ, ಉದ್ಯೋಗದಲ್ಲಿ ಪ್ರಗತಿ, ಸಮಾಜದಲ್ಲಿ ಗೌರವ ಹೆಚ್ಚಾಗುವುದು. ವೃಶ್ಚಿಕ, ಆಧ್ಯಾತ್ಮಿಕ ಬೆಳವಣಿಗೆ, ಹಳೆಯ ಸಾಲ, ತೊಂದರೆ ನಿವಾರಣೆ. ಮಿಶ್ರಫಲ. ಮೇಷ, ಆರೋಗ್ಯ ಗಮನ, ಕೆಲಸದಲ್ಲಿ ಹೊಸ ಅವಕಾಶ, ಆದರೆ ಶ್ರಮ ಅಗತ್ಯ. ಸಿಂಹ, ಹಣದ ಲಾಭ ಇದ್ದರೂ ಖರ್ಚು ಹೆಚ್ಚಾಗಬಹುದು. ಕುಂಭ, ಹೊಸ ಯೋಜನೆಗಳು ಆರಂಭ, ಕುಟುಂಬದಲ್ಲಿ ಸಣ್ಣ ಒತ್ತಡ. ಧನು, ವಿದೇಶ ಯೋಗ, ಪ್ರಯಾಣ ಸಾಧ್ಯತೆ, ಸ್ನೇಹಿತರ ಮೂಲಕ ಲಾಭ. ಕರ್ಕಾಟಕ, ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ, ಕುಟುಂಬದಲ್ಲಿ ಬೆಂಬಲ. ತುಲ, ಆಂತರಿಕ ಬದಲಾವಣೆ, ಹೊಸ ಆಲೋಚನೆಗಳು, ಆದರೆ ತಾಳ್ಮೆ ಬೇಕು. ಪರಿಹಾರ ಕ್ರಮಗಳು. ಗ್ರಹಣದ ಸಮಯದಲ್ಲಿ ಚಂದ್ರಮಂತ್ರ ಜಪ, ಓಂ ಚಂದ್ರಾಯ ನಮಃ, ಬಿಳಿ ವಸ್ತುದಾನ, ಅಕ್ಕಿ, ಹಾಲು. ಗ್ರಹಣದ ನಂತರ ಸ್ನಾನ ಮತ್ತು ಪೂಜೆ, ಶಿವನ ಆರಾಧನೆ.